ಕಾಣೆಯಾಗಿದ್ದ ವೃದ್ಧ ಚೆಂಡೂರು ಕೆರೆಯಲ್ಲಿ ಶವವಾಗಿ ಪತ್ತೆ, ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಂಬಂಧಿಕರು. ಸೂಕ್ತ ತನಿಖೆ ನಡೆಸಲು ಆಗ್ರಹ. 3 ದಿನದ ಹಿಂದೆ ಕಾಣೆಯಾಗಿದ್ದ ತಟ್ಟಹಳ್ಳಿ ಗ್ರಾಮದ ನಿವಾಸಿ 75 ವರ್ಷದ ಆದೆಪ್ಪ ಚೆಂಡೂರು ಗ್ರಾಮದ ಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿದ್ದಾರೆ. ನವೆಂಬರ್ 5ರ ರಾತ್ರಿಯಿಂದ ಕಾಣೆಯಾಗಿರುವ ಆದೆಪ್ಪ ಎಲ್ಲಾ ಕಡೆ ಹುಡುಕಲಾಗಿದ್ದು ಎಲ್ಲಿಯೂ ಸಿಕ್ಕಿರಲಿಲ್ಲ. ಬಾವಿ, ಕೆರೆ, ಸಂಬಂಧಿಕರ ಮನೆಯಲ್ಲಿ ಹುಡುಕಾಡಿದ್ದಾರೆ. ಆದರೆ ನವೆಂಬರ್ 8ರ ಬೆಳಿಗ್ಗೆ ಸುಮಾರು 8 ಗಂಟೆಯ ಸಮಯದಲ್ಲಿ ಆದೆಪ್ಪ ಶವ ಗುಡಿಬಂಡೆ ತಾಲೂಕಿನ ಚೆಂಡೂರು ಗ್ರಾಮದ ಕೆರೆಯಲ್ಲಿ ತೇಲಾಡುತ್ತಿರುವುದನ್ನ ಕಂಡು ಆದೆಪ್ಪ ಪತ್ನಿ ಗೋಪಮ್ಮಗೆ ಮಾಹಿತಿ ತಿಳಿಸಿದ್ದಾರೆ. ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮೃತ ಶವವನ್ನು ಹೊರಕ್ಕೆ ತೆಗೆದಾಗ ಕೈಕಾಲಿಗೆ ಹಗ್ಗ ಕಟ್ಟಿ ಹೊಟ್ಟೆ ಭಾಗಕ್ಕೆ ಗಡಾರಿನಿಂದ ಕೊಟ್ಟಿರುವುದು ಪತ್ತೆಯಾಗಿದೆ. ಶವ ಮೇಲಕ್ಕೆ ತೇಲಬಾರದು ಎಂದು ಈ ರೀತಿ ಮಾಡಿದ್ದಾರೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸಾವಿನ ಹಿಂದೆ ಯಾರ ಕೈವಾಡ ಇದೆ ಎಂದು ಸೂಕ್ತ ತನಿಖೆ ನಡೆಸಬೇಕು ಎಂದು ಮೃತರ ಪತ್ನಿ ಗೋಪಮ್ಮ ದೂರು ನೀಡಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಸಂಬಂಧಿಕರಿಗೆ ನೀಡಿದ್ದಾರೆ. ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಪತಿ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಚಿಕ್ಕಪ್ಪ ಬಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಹಾಸ್ಪಿಟಲ್ ತೋರಿಸ್ಬಿಟ್ಟು ಬೆಡ್ ಮೇಲೆ ಇದ್ದರೆ ಗುರುವಾರ ರಾತ್ರಿ ಕಾಣೆಯಾಗಿತ್ತು. ಅದು ಎಲ್ಲಿ ಹೋಗಿ ಏನು ಅಂತ 2-3 ದಿನದಿಂದ ಹುಡುಕ್ತಾನೆ ಇದ್ದೀವಿ. ಹುಡುಕ್ತಾ ಇದ್ದರೆ ಇವತ್ತು ಬೆಳಗ್ಗೆ ಕೆರೆಯಲ್ಲಿ ಶವವಾಗಿ ನೀರಿನಲ್ಲಿ ಯಾವ ಕೆರೆ ಸರ್? ಚೆಂಡೂರು ಕೆರೆ. ಅದು ನಾವು ನೋಡಿಬಿಟ್ಟು ನಮ್ಮ ಚಿಕ್ಕಮ್ಮನಿಗೆ ತಿಳಿಸ್ಬಿಟ್ಟು ಚಿಕ್ಕಮ್ಮನ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಅನುಮಾನಾಸ್ಪದವಾಗಿದೆ, ಕಾನೂನು ಕ್ರಮ ಸರ್, ನಿಮಗೆ ಶವ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಯಾರಾದರೂ ಹೇಳಿದ್ರೆ ಇನ್ಫಾರ್ಮೇಶನ್ ಕೊಟ್ಟರೆ ಏನು? ನಾವು ಇನ್ನು 3 ದಿನದಿಂದ ಹುಡುಕ್ತಾ ಇದ್ದೀವಿ. ರೋಡ್ ಕ್ಯಾಮ್ರಾ ಹುಡುಕ್ತಾ ಇದ್ದೀವಿ. ಆದರೆ ಲಾಸ್ಟ್ ದಿನ ಇವತ್ತು ಕೆರೆ ಮೂರು ಜನ ನೋಡಿಬಿಟ್ಟು ಹೋಗ್ತಾ ಇತ್ತು. ನೋವು ಸ್ವಲ್ಪ ಇದೆ, ಆದ್ರೂ ನಮಗೆ ಅದು ಗಡಾರನ್ನು ಅಡ್ಡ ಇರೋದು ಸ್ವಲ್ಪ ಅನುಮಾನ ಇದೆ. ಆಸ್ತಿ ವಿವಾದ ಏನಾದರೂ? ಚಿಕ್ಕಪ್ಪನೇ 4 ಜನ ಗಲಾಟೆಗಳು ನಡೆದಿದೆ, ಕಂಪ್ಲೇಂಟು ಆಗಿದೆ. ಕಂಪ್ಲೇಂಟ್ ಮುಖಾಂತರನೂ ಎಲ್ಲ ಕೇಸ್ ನಡೀತಾ ಇದೆ. ಅದರ ಮೇಲೆ ತನಿಖೆ ಆಗಲಿ, ನಮಗೆ ಯಾರ ಮೇಲೂ ದೋಷ ಇಲ್ಲ. ಆದರೂ ಅದು ಮುಂದಿನ ಕ್ರಮ ಜರುಗಿಸಿದ್ವಿ. ರಿಪೋರ್ಟ್ ಬಂದ ಮೇಲೆ ಜರುಗಿಸಿದ್ವಿ. ಹಾಗಾದ್ರೆ ಯಾರ ಮೇಲೆ ಅನುಮಾನ ಅನುಮಾನ ಅಂದರೆ ಇವಾಗ ಅದು ಯಾಕಂದರೆ ಹಗ್ಗನೂ ಗಡಾರಿ ಇದೆ.